ಕನಕಾಂಬರ 3,000 ರೂಪಾಯಿ ಕೆಜಿ. ಈ ಸತಿ ಹೂವು ಇನ್ನೊಂದು ಬಿಡೋದ್ರಿಂದ ಎಷ್ಟು ಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ ಓಂ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರಬೇಕು ತಮ್ಲೈನ್ ನೋಡಿ. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಮ್ಮ ಮನೆಯ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ಲಕ್ಷ್ಮೀ ಪೂಜೆದು ವ್ಲಾಗ್ ಆಗಿರುತ್ತೆ. ಸೊ ಇದು ಹಿಂದಿನ ದಿವಸದಿಂದನೇ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಅಮ್ಮನೂ ಮತ್ತು ನನ್ನ ಹಸ್ಬೆಂಡ್ ಎಲ್ಲ ಹೋಗಿ ಮಾರ್ಕೆಟಿಂದ ಎಲ್ಲ ಹೂವು ತೊಗೊಂಡು ಬಂದಿದ್ರು ಒಂದಷ್ಟು. ಸೊ ಅದೆಲ್ಲ ಸೆಟ್ರೇಟ್ ಮಾಡ್ಕೊತಾ ಇದ್ವಿ. ಆಮೇಲೆ ನಾನು ಕೂಡ ಸ್ನಾನ ಮಾಡಿ ರೆಡಿಯಾಗಿ ದೇವ್ರ ಪೂಜೆ ಎಲ್ಲ ತರಬೇಕಿತ್ತು. ಅವರು ಒಂದು ಲಿಸ್ಟ್ ಕೊಟ್ಟಿದ್ದರು. ಸೊ ಅದೆಲ್ಲ ತರಕ್ಕೆ ಹೋಗಬೇಕಿತ್ತು. ಸೊ ಗುರುವಾರ ಆಗಿದ್ದರಿಂದ ನಮ್ಮಮ್ಮ ಮನೆಯಲ್ಲಿ ಎಲ್ಲ ಪೂಜೆ ಮಾಡಿ ಎಲ್ಲ ಆಗಿ ಅಷ್ಟರಲ್ಲಿ ನನ್ನ ಮಗಳು ಕೂಡ ಸ್ಕೂಲಿಂದ ಬಂದಿದ್ಲು. ಹೋಮ್ವರ್ಕ್ ಎಲ್ಲ ಬರೆಸ್ಬಿಡೋಣ ಅಂತ ನನ್ನ ಹಸ್ಬೆಂಡ್ ಬರೆಸ್ತಾ ಇದ್ದಾರೆ. ಸೊ ನಾನು ನಮ್ಮಮ್ಮ ಮಲ್ಲೇಶ್ವರಂಗೆ ಹೋಗಿ ಇನ್ನೊಂದಷ್ಟು ಐಟಮ್ಸ್ ತರಬೇಕಿತ್ತು. ಪೂಜಾ ಐಟಮ್ ಆಗಲಿ, ಆಮೇಲೆ ದವನ ಮರುಗ ಅದೆಲ್ಲ ಬರೆದಿದ್ರು. ಸೊ ಅದೆಲ್ಲ ತೊಗೊಂಡು ಬರೋಣ ಅಂತ ಮಲ್ಲೇಶ್ವರಂಗೆ ಹೋಗಿದ್ವಿ. ಒಂದಷ್ಟು ಐಟಮ್ ತರಬೇಕಿತ್ತು. ಆಲ್ರೆಡಿ ತೊಗೊಂಡಿದ್ದೆ ಮೇಲ್ಗಡೆ ನನ್ನ ಹಸ್ಬೆಂಡಿಗೆ ಶರ್ಟ್ ಅದೆಲ್ಲ. ಸೊ ನಾನು ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಕೆಳಗಡೆ ಡೌನಲ್ಲಿ ಬಂದುಬಿಟ್ಟು ಇಲ್ಲಿ ಹೂವು, ಒಂದು ಮಲ್ಲಿಗೆ ಹೂವು ಆಗಲಿ, ಅದು ಸಂಪಿಗೆ ಹೂವು ಎಲ್ಲ ತೊಗೊಳ್ಳೋಣ ಅಂತ ಬಂದ್ವಿ. ಆ್ಯಂಡ್ ನನ್ನ ಮಗಳಿಗೆ ಬಳೆ ತೊಗೋಬೇಕಿತ್ತು, ಅದಕ್ಕೋಸ್ಕರ ಬಳೆ ನೋಡ್ತಾ ಇದ್ದೀವಿ ಇಲ್ಲಿ. ಯಾರು ಬೇಕು? ಗ್ರೀನು ಅದು ತಗೋ. ಹಾಂ ಬೇಕಾ? ಹ್ಞೂ ತಗೋ, ಆಗುತ್ತೆ. ಅದಕ್ಕಾದ್ರು ಅದು 3 ವರ್ಷದ ಸೈಜ್. ಅದು ಫಸ್ಟ್ ಕೇಳು. ಆಗುತ್ತಾ 3 ವರ್ಷ? ಸ್ವಲ್ಪ ಚಿಕ್ಕ ತಗೊಳ್ಳ. ಬೇಡ ಬೇಡ, ಅದೇ ಸೈಜ್ ಇರಲಿ. ಆ್ಯಂಡ್ ಅಲ್ಲೆಲ್ಲ ಒಂದಷ್ಟು ಶಾಪಿಂಗ್ ಮಾಡಿಕೊಂಡು ಮತ್ತೆ ನಾವು ಸ್ವೀಟ್ಸ್ ತೊಗೋಬೇಕಿತ್ತು. ಅದಕ್ಕಂತ ಆಶಾ ಸ್ವೀಟ್ಸಿಗೆ ಬಂದ್ವಿ. ಸೊ ಹಾಗೆ ನಾನು ನಮ್ಮಮ್ಮ ಇಬ್ಬರು ಒಂದೊಂದು ಬಾದಾಮ್ ಹಾಲು ತೊಗೊಂಡು ಬಾದಾಮ್ ಹಾಲು ಕುಟ್ಕೊಂಡು ಸ್ವೀಟ್ಸ್ ಎಲ್ಲ ತೊಗೊಂಡು ಅಲ್ಲಿಂದ ಮುಂದೆ ಹೊರಟ್ವಿ. ಸೊ ಇಲ್ಲಿ ಪೂಜೆ ಸಾಮಾನೆಲ್ಲ ತೊಗೊಂಡು ಅಂಗಡಿಲೇ ಇಟ್ಟಿದ್ವಿ. ಯಾಕಂದರೆ ಅದನ್ನು ಎತ್ಕೊಂಡು ತುಂಬ ಭಾರ ಇತ್ತು, ಎಲ್ಲ ಕಡೆ ಓಡಾಡೋಕ್ಕಾಗಲ್ಲ ಅಂತ ಅದನ್ನು ಅಂಗಡಿಯಲ್ಲೇ ಇಟ್ಟು ಅಣ್ಣಂಗೆ ಹೇಳ್ಬಿಟ್ಟು ಸೊ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಕೊನೆಗೆ ನನ್ನ ಗಾಡಿ ತೊಗೊಂಡು ಈ ಕಡೆಗೆ ಬಂದೆ. ನಮ್ಮಮ್ಮ ಪೂಜೆ ಸಾಮಾನದು ಬ್ಯಾಗ್ ತೊಗೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಅಲ್ಲಿಂದ ನಾವು ಬಂದಿದ್ದು ಮಲ್ಲೇಶ್ವರಂ ಹೂವದ ಮಾರ್ಕೆಟಿಗೆ. ಯಾಕಂದರೆ ಬಾಳೆ ಎಲೆ, ಬಾಳೆ ಕಂಬ ಆಗಲಿ, ಮಾವಿನ ಸೊಪ್ಪು ಇದೆಲ್ಲ ತೊಗೋಬೇಕಿತ್ತು. ಸೊ ಅದಕ್ಕೆ ಅಲ್ಲಿಗೆ ಬಂದ್ವಿ. ಅಲ್ಲಿ ಅದೆಲ್ಲ ತೊಗೊಂಡು ಸೊ ಮನೆಗೆ ಹೋಗಿ ಒಂದಷ್ಟು ಎಲ್ಲ ಏನೇನು ತೊಗೊಂಡಿದ್ವು ಅದನ್ನೆಲ್ಲ ತೊಗೊಂಡು ನಮ್ಮ ಮನೆಗೆ ಬಂದಿದ್ದೀವಿ. ಅಷ್ಟರಲ್ಲಿ ನಮ್ಮ ಅಜ್ಜಿ ಕೂಡ ಊರಿಂದ ಬಂದಿದ್ದರು. ನೋಡ್ತಾ ಇದ್ರಲ್ಲ, ಮನೆ ಎಷ್ಟು ಮೆಸ್ಸಾಗಿತ್ತು. ಸೊ ಎಲ್ಲ ಒಂದು ಕಡೆ ಅರೇಂಜ್ ಮಾಡಿ ಸೋಫಾನೆಲ್ಲ ಎತ್ತಿ ಒಳಗಡೆ ಹಾಕಿ ಸೊ ಅಷ್ಟರಲ್ಲಿ ನನ್ನ ಮನೆಯೂ ಫುಲ್ ಕ್ಲೀನ್ ಮಾಡಿದ್ದೆ. ಆ್ಯಂಡ್ ಇಲ್ಲಿ ನಾನು ದೇವ್ರ ಮನೆ ಎಲ್ಲ ತೆಗೆದುಬಿಡೋಣ, ದೇವ್ರ ಸಾಮಾನೆಲ್ಲ ತೆಗೆದುಬಿಟ್ಟು ತೊಳೆದು ಎಲ್ಲ ರೆಡಿ ಮಾಡಿಟ್ಬಿಟ್ರೆ ರಾತ್ರಿ ಬೆಳಗ್ಗೆ ಎದ್ದು ಹೂವು ಹಾಕ್ಕೊಂಡು ಅಷ್ಟರಲ್ಲಿ ಅವರು ಬರ್ತಾರಲ್ವ. ಸೊ ಇದನ್ನು ಮಾಡಿಕೊಂಡು ಅದನ್ನು ಮಾಡ್ಕೊಳಕ್ಕಾಗಲ್ಲ ಅಂತ ಎಲ್ಲ ರಾತ್ರಿನೇ ರೆಡಿ ಮಾಡ್ಕೊತಾ ಇದ್ದೀವಿ. ಚೆಂಡು ಹೂವು ಯಾಕೆ ಮುಚ್ಚಿಟ್ಬಿಟ್ಟಿದ್ದೀರಾ? ಬೇಡವಾ ಮುಚ್ಚಿಡೋದು? ನೀವು ಚೆಂಡು ಹೂವು ತೆಗೆದ್ಬಿಡಿ, ಇವಾಗ ಹಾಕ್ಬೇಕಲ್ಲ ಇದಕ್ಕೆ. ಎತ್ತಿ ಚೆಂಡು ಹೂವು ತೆಗೆದ್ಬಿಡಿ, ಹೇಳ್ತೀನಿ. ಇದಕ್ಕೆ ಬೇಕಿತ್ತು ಇದಾಗ್ತೀನಿ. ಇದಕ್ಕೆ ಹಾಕು, ಬಾಗ್ಲಿಗೆ ಹಾಕಕ್ಕೆ. ಹಣ್ಣುಂದೆಲ್ಲ ನೋಡಿದ್ದೀನಿ. ಅವತ್ತಲ್ಲಿ ಹಣ್ಣೆಲ್ಲ ಒಂದು
ಆ್ಯಂಡ್ ಇಲ್ಲಿ ಅವ್ರ ಲಿಸ್ಟ್ ಏನು ಕೊಟ್ಟಿದ್ರಲ್ಲ ದೇವ್ರ ಸಾಮಾನು ಅದೆಲ್ಲ ತಂದಿದ್ವಲ್ಲ, ಸೊ ಅದನ್ನೆಲ್ಲ ನೋಡಿ ಒಂದು ಕಡೆ ಇಟ್ಬಿಡೋಣ ಅಂತ ಎಲ್ಲ ಜೋಡಿಸ್ಕೊತಾ ಇದ್ವಿ, ನಮ್ಮ ಅಜ್ಜಿ ನಮ್ಮಮ್ಮ ನಾನು ಎಲ್ಲ. ಇಲ್ಲ ನೋಡು ಏನದು ಇಫಾ ಹಂಗಂದ್ರೆ ಏನು ನೋಡಿದ್ರಲ್ಲ, ಚೆರಿ ಬೇರೆ ನಾನು ಮಾಸ್ಕ್ ರೆಡಿ ಇಟ್ಟಿರ್ತೀವಿ ನಾವು ಮನೇಲಿ ಅರ್ಜೆಂಟಾಗಿ ಆಚೆ ಹೋಗ್ಬೇಕಂದ್ರೆ ಯೂಸ್ ಮಾಡೋಕ್ಕಂತ, ಅದನ್ನು ಹಾಕ್ಕೊಂಡು ಇದು ಮಾಡ್ತಾಯಿದ್ಲು. ಅಷ್ಟರಲ್ಲಿ ಬಂದವ್ರಿಗೆ ತಾಂಬೂಲ ಕೊಡೋದಕ್ಕೆ ಅಂದ್ಬಿಟ್ಟು ಎಲ್ಲನೂ ಕವರ್ಗೆಲ್ಲ ಹಾಕಿ ಬ್ಲೌಸ್ ಪೀಸೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ವಿ. ಆ್ಯಂಡ್ ಇಲ್ಲಿ ಮತ್ತೆ ರಾತ್ರಿನೇ ಎಲ್ಲ ಜೋಡಿಸ್ಕೊಂಡ್ಬಿಡೋಣ ಅಂತ ಎಲ್ಲದಕ್ಕೂ ಅರ್ಶಿನ ಕುಂಕುಮ ಇಟ್ಟು ತೊಳೆದು ಅರ್ಶಿನ ಕುಂಕುಮ ಇಟ್ಟು ಎಲ್ಲ ಜೋಡಿಸ್ಕೊತಾ ಇದ್ದೀವಿ ಇಲ್ಲಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ವಿ. ಸೊ ಬೆಳಗ್ಗೆಗೆ ನಮಗೆ ಬರ್ಡನ್ ಕಮ್ಮಿ ಆಗುತ್ತೆ ಅಂತ. ಆಮೇಲೆ ಅವ್ರು ಏನೇನು ಲಿಸ್ಟ್ ಕೊಟ್ಟಿದ್ರು, ಪೂಜೆಗೆ ಏನೇನು ಬೇಕೋ ಎಲ್ಲ ಒಂದು ಸೈಡ್ ಮಾಡಿಟ್ಟಿದ್ವಿ. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಬೇಗ ಎದ್ದಿದ್ವಿ, 5 ಗಂಟೆಗೆಲ್ಲ ಎದ್ದಿದ್ವಿ. ಸೊ ನಮ್ಮಮ್ಮ ಆಚೆ ಎಲ್ಲ ಕ್ಲೀನ್ ಮಾಡಿಕೊಟ್ರು. ನಾನು ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕ್ತಾಯಿದ್ದೀನಿ ಇಲ್ಲಿ. ಒಬ್ರೊಬ್ರು ಒಂದೊಂದು ಕೆಲಸ ಮಾಡ್ಕೊತಾ ಇದ್ವಿ, ಯಾಕಂದರೆ ಬೇಗ ಆಗಬೇಕಲ್ವ. ಅವರು ಬಂದುಬಿಟ್ರೆ ಎಲ್ಲ ಜೋಡಿಸ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಬೇಗ ಬೇಗ ಎಲ್ಲ ಮಾಡಿ ರೆಡಿ ಮಾಡ್ತಾಯಿದ್ದೀವಿ. ಆ್ಯಂಡ್ ನೋಡಿ ಎಲ್ಲ ಹೊಸ್ಲಿಗೆಲ್ಲ ರಂಗೋಲಿ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ಫುಲ್ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಅಷ್ಟರಲ್ಲಿ ನಮ್ಮ ಅಮ್ಮದು ಕೂಡ ಸ್ನಾನ ಆಯಿತು. ಆ್ಯಂಡ್ ನಾನು ಅಷ್ಟರಲ್ಲಿ ಸ್ನಾನ ಮಾಡಿಕೊಂಡು ಕೆಳಗಡೆ ಹೋಗಿ ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಫುಲ್ ಆಚೆಗಡೆ ಎಲ್ಲ ರಂಗೋಲಿ ಹಾಕಿಬಿಟ್ಟು ಮೇಲೆ ಹೋಗ್ತಾಯಿದ್ದೀನಿ ಈಗ. ರಂಗೋಲಿ ಎಲ್ಲ ಆ್ಯಂಡ್ ಮೇಲೆ ಬಂದು ದೇವ್ರ ಮನೆಗೆಲ್ಲ ಹೂವು ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಅಷ್ಟರಲ್ಲಿ ಅವರು ಕೂಡ ಬಂದರು, ಪೂಜೆಗೆ ಯಾರಿಗೆ ವಹಿಸಿದ್ವು ಅವರು ಕೂಡ ಬಂದರು. ಆ್ಯಂಡ್ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಹೋದ ವರ್ಷ ಕೂಡ ನಾವು ಇವ್ರ ಹತ್ರನೇ ಮಾಡಿಸಿದ್ದು, ಅದಕ್ಕೆ ಈ ವರ್ಷ ಕೂಡ ಅವ್ರ ಹತ್ರನೇ ಮಾಡಿಸೋಣ ಅಂತ ಹೇಳಿದ್ವಿ. ಆ್ಯಂಡ್ ಅವರೇ ಕೂಡ ಫೋಟೋ ಕೂಡ ತಂದಿದ್ರು. ನೋಡಿ ಸತ್ಯನಾರಾಯಣ ಸ್ವಾಮಿ ಫೋಟೋ ಎಷ್ಟು ಚೆನ್ನಾಗಿದೆ. ಸೊ ಅವರೇ ಕೂಡ ಈ ಸಲ ಅವರೇ ತಂದಿದ್ದರು. ಆ್ಯಂಡ್ ಅಷ್ಟರಲ್ಲಿ ನಾನು ಕೂಡ ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿಬಿಟ್ಟು ಬಂದೆ. ಸೊ ಇಲ್ಲಿ ಹೂವುಗಳೆಲ್ಲ ಹಾಕಿ ಅಲಂಕಾರ ಮಾಡ್ತಾಯಿದ್ದಾರೆ. ಅಷ್ಟರಲ್ಲಿ ಅತ್ತೆ ಮಾವ ನಮ್ಮ ರಿಲೇಟಿವ್ಸ್ ಎಲ್ಲ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಇಲ್ಲಿ ನನ್ನ ಮಗಳಿಗೆ ತಿಂಡಿ ಕೂಡ ತಿನ್ನಿಸ್ಬಿಡೋಣ ಅಂತ ತಿನ್ನಿಸ್ತಾ ಇದ್ದಾರೆ ಅವನು. ಇಲ್ಲಿ ನಾನು ಕೂಡ ರೆಡಿಯಾಗಿದ್ನಲ್ಲ, ಸೊ ಆ್ಯಂಡ್ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಎಲ್ಲ ದೇವ್ರಿಗೆಲ್ಲ ನೀಟಾಗಿ ಅಲಂಕಾರ ಮಾಡಿ ಇದು ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡ್ತಾರೆ. ಆ್ಯಂಡ್ ಅವರೆಲ್ಲ ಒಂದಷ್ಟು ಐಟಮ್ಸ್ ಬರ್ಕೊಟ್ಟಿದ್ರು, ನಾವೇ ಎಲ್ಲ ಹೋಗಿ ತೊಗೊಂಡು ಬಂದಿದ್ವಿ. ಅವ್ರು ಬಂದು ಅಲಂಕಾರ ಮಾಡ್ತಾಯಿದ್ದಾರೆ ಇಲ್ಲಿ. ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ. ಸತ್ಯನಾರಾಯಣ ಸ್ವಾಮಿ ಆಗಲಿ ಲಕ್ಷ್ಮಿ ಆಗಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ನಮ್ಮಮ್ಮ ದೀಪಕ್ಕೆಲ್ಲ ಬತ್ತಿ ಹಾಕ್ಕೊಡ್ತಾ ಇದ್ದಾರೆ. ಆ್ಯಂಡ್ ಪೂಜೆಗೂ ಎಲ್ಲ ಕೂಡ ರೆಡಿ ಆಯಿತು. ಇಲ್ಲಿ ಇನ್ನೇನು ಪೂಜೆ ಸ್ಟಾರ್ಟ್ ಆಗಬೇಕು. ಸೊ ನಮ್ಮನೆ ಸತ್ಯನಾರಾಯಣ ಸ್ವಾಮಿ ಇದು ಅಲಂಕಾರ ಹೇಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಸೊ ಆ್ಯಂಡ್ ಇಲ್ಲಿ ಮೊದಲಿಗೆ ಮನೆ ದೇವ್ರನ್ನ ನೆನೆಸ್ಕೊಂಡು ಮನೆ ದೀಪ ಎಲ್ಲ ಹಚ್ಬಿಡಿ ಅಂತ ಹೇಳಿದ್ರು. ಸೊ ನಾನು ಇಲ್ಲಿ ದೀಪ ಹಚ್ತಾ ಇದ್ದೀನಿ, ಎಲ್ಲ ದೀಪಕ್ಕೂ ದೀಪನೂ. ಆ್ಯಂಡ್ ಇವಾಗೆಲ್ಲ ಆಯಿತು. ಇವಾಗ ಪೂಜೆಗೆ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಪೂಜೆ ಕೂಡ್ಸೋಕ್ಕೆ ಮುಂಚೆ ನಮ್ಗೆ ಯಾವಾಗಲೂ ಕುಂಕುಮ ಎಲ್ಲ ಇಟ್ಟು ವಿಭೂತಿ ಎಲ್ಲ ಇಟ್ಟು ಸ್ಟಾರ್ಟ್ ಮಾಡ್ತಾರೆ. ಸೊ ಇದನ್ನು ಮಾಡ್ತಾಯಿದ್ದಾರೆ ಇಲ್ಲಿ.
ಸೊ ಇನ್ನೇನು ಪೂಜೆ ಸ್ಟಾರ್ಟ್ ಆಗ್ತಾ ಬಂತು. ಸೊ ಪೂಜೆ ಎಲ್ಲ ಹೇಗಾಯಿತು ಏನು ಅನ್ನೋದನ್ನು ವೀಡಿಯೋಸ್ ಹಾಕಿದ್ದೀನಿ. ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಕೊನೆವರೆಗೂ ವೀಡಿಯೋ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ. ಓಂ ಸಾಮವೇದಾಯ ಸ್ವಾಹಾ. ಓಂ ಅಥರ್ವಣವೇದಾಯಿದಂ ನಮಃ. ಆಚಮ್ಯ ಅಪೋಪಸ್ಪೃಶ ಪ್ರಾಣಾನಾಗಮ್ಯ ಪ್ರಾಣಾಯಾಮ ಮಾಡ್ಕೊಳ್ಳಿ. ಬಂದಡೆ ಹಂಗ ಹರಿವಾನದಿಂದ ಹರಿದು ಬಂದಡೆ ಹಂಗ ಕರ್ಣ ಭಕ್ತರ ಸಂಗ ಬರವನ್ನೇ ಪೂರ್ಣ ಭಗವಪುರೇ ಗರತಿ ಭಾಗೀರಥಿ. ಕಾಶಿ ಪಟ್ಟಣದಲ್ಲಿ ವಾಸವಾಗಿರುತ್ತಿ ಕಾಶಿ ಪಟ್ಟಣದಲ್ಲಿ ಆನಂದಗಳಿಂದ ತಸವೀರಿದ ಮಾರು ಆನಂದಗಳಿಂದ ತಸವೀರಿದ ಕವಿತಯದ ನೀರು ಹಾದಿ सोमा ज्योतिर्गमय मृत्योर्मा अमृतं गमय. ओम शांति शांति शांतिः. ओम श्री दीपलक्ष्मी देवताभ्यो नमः. वेदोक्तं पुष्पं समर्पयामि. आयुधे पदानि दुर्गावन्त पुष्पणि तथा च पुण्डरीकाणि समुद्रस्य अग्रहाणि अलङ्करणार्थम् अक्षतान् समर्पयामि. ओम रोचनो रोचमानः शोभमानः कल्याणः हरिद्रा कुमारं समर्पयामि. भद्रं कर्णेन शृणुयामदेवाः भद्रं पश्येमाक्षपरिजत्राः श्रीरङ्गैः सुष्ठुवागं सस्तमाभिः विषेमदेवैदं यथायुः. ॐ यो वेदां ब्रह्मा वेदां वेदां प्रियं तस्मै नमः. ओम अप्याय स्वतमे तते विश्वतस्वमस्मिं भववाद्यस्य संगते. ओम अप्याय स्वतमे तते विश्वतस्वमस्मिं भववाद्यस्य संगते. ओम श्री सत्यनारायण महालक्ष्मी देवताभ्यो नमो नमः. गोक्षीरेण स्थापयामि. ईशानः सर्वविद्यानां ईश्वरः सर्वभूतानां ब्रह्माधिपति ब्रह्मणोऽधिपति ब्रह्म शिवो मे अस्तु सदा शिवो. ओम सुरभ्ये नमः. ओम परमात्मिकाय नमः. ओम वाचे नमः. ओम पद्मलयाय नमः. ओम पद्महस्ताय नमः. ओम पद्मचाय नमः. ओम पद्मसुंदर्यै नमः. ओम पद्ममुखे नमः. ओम पद्मनाभप्रियाय नमः. ओम श्री सत्यनारायण महालक्ष्मी देवताभ्यो नमः. उत्तर नीराजनं दर्शयामि. अक्षते हुआ पुनरर्घ्यम्. ಮುಂದೆ ಬರ ಕ್ಯಾನ್ಸಲ್ ಅಣ್ಣ. ಸೊ ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಲೇಟಾಗಿ ಹೋಗಿತ್ತು. ಸೊ ಎಲ್ಲರಿಗೂ ಊಟಕ್ಕೆ ಕೊಟ್ಬಿಡೋಣ ಅಂತ ಫಸ್ಟ್ ಎಲ್ಲರಿಗೂ ಪ್ರಸಾದ ಕೊಟ್ಟು ಆಮೇಲೆ ಊಟಕ್ಕೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಕ್ಯಾಟ್ರಿನ್ ಅವ್ರಿಗೆ ಒಪ್ಪಿಸಿದ್ವಿ. ಸೊ ಅಲ್ಲಿ ಬಿಸಿಬೇಳೆಬಾತು ಮತ್ತು ಮೊಸರನ್ನ, ಪುಳಿಯೋಗರೆ, ಒಬ್ಬಟ್ಟು ಎಲ್ಲ ಒಪ್ಪಿಸಿದ್ವಿ. ಸೊ ಅವರೇ ಮಾಡಿ ತಂದು ಕೊಟ್ಬಿಟ್ಟು ಹೊರಟೋಗಿದ್ರು. ನೋಡ್ತಾ ಇದ್ದಾರಲ್ಲ, ಇಲ್ಲಿ ನನ್ನ ತಮ್ಮ ಎಲ್ಲರಿಗೂ ಸರ್ವ್ ಮಾಡ್ತಾಯಿದ್ದಾನೆ. ಆ್ಯಂಡ್ ಸಜ್ಜಿಗೆ ಪ್ರಸಾದ ಎಲ್ಲನೂ ಕೂಡ. ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಬಂದಿದ್ಲು, ಎಲ್ಲರೂ ಬಂದಿದ್ದರು. ಹಾಂ ಹೇಳು.
ಸೊ ಅವ್ರದ್ದೆಲ್ಲ ಊಟ ಮುಗಿಸ್ಕೊಂಡು ಎಲ್ಲರೂ ಒಂದಷ್ಟು ಜನ ಹೊರಟರು. ಸೊ ಅದಾದಮೇಲೆ ನಾವೆಲ್ಲ ಊಟಕ್ಕೆ ಕೂತ್ಕೊಂಡ್ವಿ. ನಾವು ಬೆಳಗ್ಗೆಯಿಂದ ಉಪವಾಸ ಇದ್ವಿ ಪೂಜೆಗೋಸ್ಕರ ಅಂದ್ಬಿಟ್ಟು ನಾವು ಕೂಡ ಕುತ್ಕೊಂಡ್ಬಿಟ್ಟಿದ್ವಿ, ಸುಸ್ತಾಗ್ತಾಯಿತ್ತು ಅಂತ. ಸೊ ಇಲ್ಲಿ ನಾವೆಲ್ಲ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ. ನನ್ನ ತಮ್ಮ ನಾನು ಪೂಜೆ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾನೆ ಇಲ್ಲಿ. ನಾವು ಊಟ ಮಾಡ್ತಾಯಿದ್ದಾಗೆ ನನ್ನ ಹಸ್ಬೆಂಡ್ ಅವ್ರ ಸಿಸ್ಟರ್ ಕೂಡ ಬಂದರು. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅವರು ಪೂಜೆಗೆಲ್ಲ ಮಾಡಿ ಪ್ರಸಾದ ಎಲ್ಲ ತೊಗೊಂಡ್ಮೇಲೆ ಸೊ ಇನ್ನೇನು ಹೊರಡ್ತೀನಿ ಅಂತ ಇದ್ರು. ಅಷ್ಟರಲ್ಲಿ ಸೊ ರಕ್ಷಾಬಂಧನ್ಗೆ ಸಿಗೋದಕ್ಕಾಗಿಲ್ಲ ಅಂತ ಅವ್ರ ಅಣ್ಣಂಗೆ ರಾಖಿ ಕಟ್ತಾ ಇದ್ರಲ್ಲಿ ಇಲ್ಲಿ. ಸೊ ಹೀಗೆ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ಆಮೇಲೆ ಅವರು ಕೂಡ ಹೊರಡ್ತೀನಿ ಅಂದರು. ಸೊ ಅವ್ರಿಗೂ ತಾಂಬೂಲ ಎಲ್ಲ ಕೊಟ್ಟು ಆಶೀರ್ವಾದ ತೊಗೊಂಡು ಕಳಿಸ್ಕೊಟ್ವಿ. ಹಾಗೆ ಎಲ್ಲರೂ ಕೂಡ ಅವ್ರವ್ರ ಮನೆಗೆ ಹೊರಟರು. ಇದು ಸಂಜೆ ಬಂದುಬಿಟ್ಟು ಮತ್ತೆ ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮುಖ ಎಲ್ಲ ತೊಳ್ಕೊಂಡು ಬಂದು ಇಲ್ಲಿ ದೀಪ ಹಚ್ತಾಯಿದ್ದೀನಿ, ಪೂಜೆ ಮಾಡ್ತಾಯಿದ್ದೀನಿ. ಯಾಕಂದರೆ ದೀಪ ಯಾವುದೋ ಆರಕ್ಕೆ ಬಿಡಬಾರ್ದಲ್ಲ, ಮತ್ತೆ ಎಲ್ಲ ಎಣ್ಣೆ ಹಾಕಿ ದೀಪ ಹಚ್ಚಿ ಯಾವುದು ಆರೋಗಿದೆಯೋ ಅದನ್ನೆಲ್ಲ ದೀಪ ಹಚ್ಚಿ ಮತ್ತೆ ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಕೈ ಸುಟ್ಕೋತೀಯ? ಒಂಬತ್ತು ಗಂಟೆ ರಾತ್ರಿ ನಾವು ಸುಮ್ಮನೆ ಕೂತಿದ್ವಿ. ನಮ್ಮ ಚರಿ ನೋಡಿ ಅಷ್ಟೊತ್ತಲ್ಲಿ 9 ಗಂಟೆ ರಾತ್ರಿ ನಾನು ಪೂಜೆ ಮಾಡ್ತೀನಿ ಅಂತ ಇರೋ ಕಡ್ಡಿನೆಲ್ಲ ಹಚ್ಚಿ ಅವಳದೇ ಒಂದು ಆಟ ಆಗೋಗಿತ್ತು. ಎಲ್ಲ ಕೈಗೆ ಸಿಗೋ ಥರ ಇತ್ತಲ್ಲ, ಸೊ ಅವಳದೇ ಒಂಥರ ಆಟ ಆಗೋಗಿತ್ತು. ಏನು ಮಾಡ್ತಿದ್ಯವ ನೀನು? ತೋರ್ಸೆ ಏನು ಮಾಡ್ತಿದ್ಯಾ? ಹಂಗೆ ಹಾಕೋಬಾರ್ದು ಚಿನ್ನಿ. ಅಯ್ಯೋ ರಾಮ, ಉರಿದೋಗುತ್ತಮ್ಮ ಬಳೆ ಎಲ್ಲ. 2 ಕೈಗೂ ಹಂಗೆ ತುಂಬ ಹಾಕೊಂಡಿದ್ಯಲ್ಲ. ಅಯ್ಯೋ ರಾಮ, ಇಲ್ಲೋಡಿ. ಚಾರ್ವಿ ಹೊಡೆದೋಗುತ್ತೆ. ನಿಧಾನ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ತಿಳ್ಕೊತೀನಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನಮ್ಮ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜಾ ವ್ಲಾಗ್ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ. ಬಾಯ್ ಥ್ಯಾಂಕ್ ಯು ಸೋ ಮಚ್.